ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನ ಯೋಜನೆ AMCA ಇದೀಗ ಅತ್ಯಂತ ಮಹತ್ವದ ಹಂತಕ್ಕೆ ತಲುಪಿದೆ. ಈ ತಿಂಗಳ ಅಂತ್ಯದೊಳಗೆ ರಕ್ಷಣಾ ಸಚಿವಾಲಯವು AMCA ಉತ್ಪಾದನೆಗಾಗಿ ಅಧಿಕೃತ RFP ಅಂದರೆ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅನ್ನು ಹೊರಡಿಸಲು ಸಿದ್ಧವಾಗಿದೆ. ಸುಮಾರು 15,000 ಕೋಟಿ ರೂಪಾಯಿ ಮೌಲ್ಯದ ಈ ಮಹತ್ವಾಕಾಂಕ್ಷಿ ಯೋಜನೆಯ ಹೃದಯ ಭಾಗವೇ ಆಗಿರುವ ಕೋರ್ ಇಂಟಿಗ್ರೇಷನ್ ಅಂಡ್ ಅಡ್ವಾನ್ಸ್ಡ್ ಫ್ಲೈಟ್ ಟೆಸ್ಟಿಂಗ್ ಸೆಂಟರ್ ಈಗ ಆಂಧ್ರ ಪ್ರದೇಶದ ಪುಟ್ಟಪರ್ತಿಯಲ್ಲಿ ನಿರ್ಮಾಣವಾಗುತ್ತಿದೆ. ಸುಮಾರು 650 ಎಕರೆ ಭೂಮಿಯಲ್ಲಿ ಈ ಭವ್ಯ ಕೇಂದ್ರ ರೂಪುಗೊಳ್ಳಲಿದೆ. ಇದೇ ಭಾರತವನ್ನು ಭವಿಷ್ಯದ ಸ್ಟೆಲ್ತ್ ಫೈಟರ್ ಜೆಟ್ ತಂತ್ರಜ್ಞಾನದಲ್ಲಿ ಸ್ವಾವಲಂಬಿ ಮಾಡುವ ದಿಕ್ಕಿನ ದೊಡ್ಡ ಹೆಜ್ಜೆ ಎಂದು ಹೇಳಲಾಗುತ್ತಿದೆ. ಇದೀಗ ಈ AMCA ಯೋಜನೆಗೆ ಯಾರು ಉತ್ಪಾದನಾ ಪಾಲುದಾರರಾಗುತ್ತಾರೆ ಎಂಬುದರ ಮೇಲೆ ದೇಶದ ಗಮನ ನೆಟ್ಟಿದೆ. ಮೂಲಗಳ ಪ್ರಕಾರ DRDO ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂದರೆ ADA ಈಗಾಗಲೇ 3 ಪ್ರಮುಖ ಕನ್ಸಾರ್ಟಿಯಂಗಳಿಂದ ಬಂದಿರುವ ಪ್ರಸ್ತಾವನೆಗಳ ಪರಿಶೀಲನೆಯನ್ನು ಅಂತಿಮ ಹಂತಕ್ಕೆ ತಂದಿದೆ. ಮೊದಲ ಸ್ಪರ್ಧಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಅಥವಾ TASL ಇವರು ಸ್ವತಂತ್ರವಾಗಿ ಸ್ಪರ್ಧಿಸುತ್ತಿದ್ದಾರೆ. ಎರಡನೇ ಹಂತದಲ್ಲಿ ಎರಡನೇ ತಂಡದಲ್ಲಿ ಲಾರ್ಸನ್ ಅಂಡ್ ಟೂಬ್ರೋ, ಭರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಡೈನಾಮಿಕ್ ಟೆಕ್ನಾಲಜೀಸ್ ಸೇರಿಕೊಂಡಿವೆ. ಮೂರನೇ ಕನ್ಸಾರ್ಟಿಯಂನಲ್ಲಿ ಭಾರತ್ ಫೋರ್ಜ್, BEML ಮತ್ತು ಡೇಟಾ ಪ್ಯಾಟರ್ನ್ಸ್ ಗಳು ಭಾಗಿಯಾಗಿವೆ. ಈ ವರ್ಷದ ಫೆಬ್ರವರಿಯಲ್ಲಿ 7 ಕಂಪನಿಗಳ ತಾಂತ್ರಿಕ ಪ್ರಸ್ತಾವನೆಗಳನ್ನು ಪರಿಶೀಲಿಸಿದ ಬಳಿಕ ರಕ್ಷಣಾ ಸಚಿವಾಲಯವು ಈ ಅಂತಿಮ 3 ಸ್ಪರ್ಧಿಗಳನ್ನು ಆಯ್ಕೆ ಮಾಡಿತ್ತು. ಇಲ್ಲಿ ಅತ್ಯಂತ ದೊಡ್ಡ ಬದಲಾವಣೆ ಏನು ಅಂದರೆ ಭಾರತ ಸರ್ಕಾರ ಮೊದಲ ಬಾರಿಗೆ ಖಾಸಗಿ ಕೈಗಾರಿಕೆಗಳಿಗೆ 5ನೇ ತಲೆಮಾರಿನ ಫೈಟರ್ ಜೆಟ್ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ನೀಡುತ್ತಿದೆ. ಇಲ್ಲಿಯವರೆಗೆ ಯುದ್ಧ ವಿಮಾನ ನಿರ್ಮಾಣ ಎಂದರೆ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮುಖ್ಯ ಪಾತ್ರವನ್ನು ವಹಿಸುತ್ತಿತ್ತು. ಆದರೆ ಈಗ ADA ಸಂಸ್ಥೆ ಡಿಸೈನ್, ತಾಂತ್ರಿಕ ಮಾರ್ಗದರ್ಶನ ಮತ್ತು ತಂತ್ರಜ್ಞಾನ ವರ್ಗಾವಣೆ ಮಾಡುವ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ. ಉತ್ಪಾದನೆಗೆ ಖಾಸಗಿ ಕಂಪನಿಗಳು ಪ್ರಮುಖ ಪಾಲುದಾರರಾಗಲಿವೆ. ಮೇ 15ರಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಪುಟ್ಟಪರ್ತಿಯಲ್ಲಿನ ಈ ಪರೀಕ್ಷಾ ಮತ್ತು ಇಂಟಿಗ್ರೇಷನ್ ಕೇಂದ್ರಕ್ಕೆ ಶಿಲಾನ್ಯಾಸ ನೆರವೇರಿಸಿದರು. ಈ ಯೋಜನೆಯ ಭಾಗವಾಗಿ ಈಗಿರುವ ಪುಟ್ಟಪರ್ತಿ ರನ್ವೇಯನ್ನು 10,000 ಅಡಿ ಉದ್ದಕ್ಕೆ ವಿಸ್ತರಿಸಲಾಗುತ್ತಿದೆ. ಇದರಿಂದ ಹೈ ಪರ್ಫಾರ್ಮೆನ್ಸ್ ಸ್ಟೆಲ್ತ್ ಫೈಟರ್ ಜೆಟ್ಗಳು ಸುರಕ್ಷಿತವಾಗಿ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡಬಹುದು. ಅದರ ಜೊತೆಗೆ ವಿಶೇಷ ಏರ್ ಟ್ರಾಫಿಕ್ ಕಂಟ್ರೋಲ್ ಟವರ್, ಅತ್ಯಾಧುನಿಕ ಹವಾಮಾನ ವ್ಯವಸ್ಥೆಗಳು ಮತ್ತು ಸೈನಿಕ ನ್ಯಾವಿಗೇಷನ್ ವ್ಯವಸ್ಥೆಗಳನ್ನು ಕೂಡ ಅಳವಡಿಸಲಾಗುತ್ತಿದೆ. AMCA ಯುದ್ಧ ವಿಮಾನಗಳ ಹಾರಾಟ ಪರೀಕ್ಷೆಗಳಿಗೆ ಇದು ವಿಶೇಷ ಕೇಂದ್ರವಾಗಲಿದೆ. ಇನ್ನೊಂದೆಡೆ ಮಹಾರಾಷ್ಟ್ರದ ಶಿರ್ಡಿಯಲ್ಲಿ ಭಾರತದ ರಕ್ಷಣಾ ಉತ್ಪಾದನಾ ಕ್ಷೇತ್ರಕ್ಕೆ ಮತ್ತೊಂದು ದೊಡ್ಡ ಬೆಳವಣಿಗೆ ನಡೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ನಿಬೆ ಲಿಮಿಟೆಡ್ ನಿರ್ಮಿಸಿರುವ ಹೊಸ ಆರ್ಟಿಲರಿ ಶೆಲ್ ಉತ್ಪಾದನಾ ಘಟಕವನ್ನು ಉದ್ಘಾಟಿಸಿದರು. ಈ ಘಟಕ ಮಹಾರಾಷ್ಟ್ರದ ಸಾವಳಿ ವಿಹಿರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಸ್ಥಾಪಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, CDS ಜನರಲ್ ಅನಿಲ್ ಚೌಹಾಣ್, DRDO ಅಧ್ಯಕ್ಷ ಸಮೀರ್ ವಿ ಕಾಮತ್ ಸೇರಿದಂತೆ ಅನೇಕ ಗಣ್ಯರುಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್ ಅವರು, ಒಮ್ಮೆ ಭಾರತ ವಿಶ್ವದ ದೊಡ್ಡ ರಕ್ಷಣಾ ಉಪಕರಣದ ಆಮದುದಾರ ದೇಶವಾಗಿತ್ತು. ಆದರೆ ಮುಂದಿನ ವರ್ಷಗಳಲ್ಲಿ ಭಾರತವೇ ಪ್ರಮುಖ ರಕ್ಷಣಾ ಉತ್ಪನ್ನ ರಫ್ತು ರಾಷ್ಟ್ರವಾಗಲಿದೆ ಎಂದು ಹೇಳಿದರು. ಈಗ ರಕ್ಷಣಾ ಕ್ಷೇತ್ರದಲ್ಲಿ ಖಾಸಗಿ ಕೈಗಾರಿಕೆಗಳ ಪಾಲು ಸುಮಾರು 30-35% ಇದೆ. ಭವಿಷ್ಯದಲ್ಲಿ ಅದನ್ನು 50% ಮಟ್ಟಕ್ಕೆ ಏರಿಸುವ ಗುರಿ ಇದೆ ಎಂದು ಅವರು ತಿಳಿಸಿದರು. ಇದು ಹೊಸ ಯುಗದ ಆರಂಭ ಎಂದು ಹೇಳಿದ ಅವರು ಶಿರಡಿಯಲ್ಲಿ ನಿರ್ಮಾಣವಾಗುತ್ತಿರುವ ರಕ್ಷಣಾ ಕೈಗಾರಿಕಾ ಘಟಕಗಳನ್ನು ಪ್ರಶಂಸಿಸಿದರು. ಇದೀಗ ಭಾರತದಲ್ಲಿ 5,000ಕ್ಕೂ ಹೆಚ್ಚು ರಕ್ಷಣಾ ಉತ್ಪನ್ನಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಇವುಗಳನ್ನು ಸ್ವದೇಶಿ ತಂತ್ರಜ್ಞಾನದಿಂದ ಭಾರತದಲ್ಲೇ ನಿರ್ಮಿಸಲಾಗುವುದು ಎಂದು ಅವರು ತಿಳಿಸಿದರು. ಯುದ್ಧದ ಸ್ವರೂಪ ಈಗ ವೇಗವಾಗಿ ಬದಲಾಗುತ್ತಿದೆ. ಭವಿಷ್ಯದ ಯುದ್ಧಗಳಲ್ಲಿ ಇನೋವೇಷನ್, ಪ್ರೊಡಕ್ಷನ್ ಕೇಪಬಿಲಿಟಿ ಮತ್ತು ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇರುವ ದೇಶಗಳೇ ಮುನ್ನಡೆಯುತ್ತವೆ ಎಂದು ರಾಜನಾಥ್ ಸಿಂಗ್ ಅವರು ಹೇಳಿದರು. ಅದರ ಜೊತೆಗೆ ಮೇಕ್ ಇನ್ ಇಂಡಿಯಾ ಯೋಜನೆಯ ಮೂಲಕ ಭಾರತ ಭವಿಷ್ಯದ ಯುದ್ಧಗಳಿಗೆ ತಯಾರಾಗುತ್ತಿದೆ ಮತ್ತು ಸಂಪೂರ್ಣ ರಕ್ಷಣಾ ಸ್ವಾವಲಂಬನೆಯ ಕಡೆಗೆ ಸಾಗುತ್ತಿದೆ ಎಂದು ಅವರು ಒತ್ತಿ ಹೇಳಿದರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮಾತನಾಡಿ, ನಿಬೆ ಗ್ರೂಪ್ ನಿರ್ಮಿಸಿರುವ ಈ ಯೋಜನೆ ಅಹಿಲ್ಯ ನಗರ ಜಿಲ್ಲೆಯನ್ನು ರಕ್ಷಣಾ
ಉತ್ಪಾದನಾ ಹಬ್ ಆಗಿ ಪರಿವರ್ತಿಸುತ್ತಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಭಾರತದ ಜಲಾಶಯಗಳು ಮತ್ತು ನೀರಿನ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಬಲ್ಲ ಸೀ ಪ್ಲೇನ್ ಗಳನ್ನು ಇದೇ ಕಂಪನಿ ನಿರ್ಮಿಸಲಿದೆ ಎಂದು ಅವರು ಘೋಷಣೆ ಮಾಡಿದರು. ಕಾರ್ಯಕ್ರಮದ ವೇಳೆ ನಿಬೆ ಗ್ರೂಪ್ ಮತ್ತು ಒಂದು ಇಸ್ರೇಲಿ ಕಂಪನಿಯ ನಡುವೆ ಸೀ ಪ್ಲೇನ್ ಹಾಗೂ ಆಪ್ಟಿಕಲ್ ಸ್ಯಾಟಲೈಟ್ ಟೆಕ್ನಾಲಜಿ ಅಭಿವೃದ್ಧಿಗೆ ಸಂಬಂಧಿಸಿದ ಒಪ್ಪಂದಗಳಿಗೂ ಸಹಿ ಮಾಡಲಾಯಿತು. ನಿಬೆ ಗ್ರೂಪ್ ಕಾರ್ಯನಿರ್ವಾಹಕ ನಿರ್ದೇಶಕ ಗಣೇಶ್ ನಿಬೆ ಮಾತನಾಡಿ, ತಮ್ಮ ಕಂಪನಿ ಈಗಾಗಲೇ ಪಿನಾಕ, ಗರುಡಾಸ್ತ್ರ, ವಾಯುವಾಸ್ತ್ರ ಹಾಗೂ ಬ್ರಹ್ಮೋಸ್ ಕ್ಷಿಪಣಿ ಸಂಬಂಧಿತ ಭಾಗಗಳನ್ನು ಅಭಿವೃದ್ಧಿಪಡಿಸಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಮೊದಲ ಅಧಿವೇಶನದಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಮಾತನಾಡಿ, ಭಾರತ ಈಗ 100ಕ್ಕೂ ಹೆಚ್ಚು ದೇಶಗಳಿಗೆ ಕ್ಷಿಪಣಿಗಳು ಮತ್ತು ರಕ್ಷಣಾ ಉಪಕರಣಗಳನ್ನು ರಫ್ತು ಮಾಡುತ್ತಿದೆ ಎಂದು ತಿಳಿಸಿದರು. ಅವರು ಮತ್ತೊಂದು ಮಹತ್ವದ ವಿಷಯವನ್ನು ಹೇಳಿದರು. ಇಂದಿನ ಯುದ್ಧಗಳು ವೇಗವಾಗಿ ಬದಲಾಗುತ್ತಿವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು ಸಾಂಪ್ರದಾಯಿಕ ಯುದ್ಧಾಸ್ತ್ರಗಳನ್ನು ಬದಲಾಯಿಸುತ್ತಿವೆ. ಅದಕ್ಕಾಗಿ ಬಲವಾದ ಕೈಗಾರಿಕಾ ಮೂಲಸೌಕರ್ಯ ಅಗತ್ಯ ಎಂದು ಸಿಡಿಎಸ್ ಅನಿಲ್ ಚೌಹಾಣ್ ಹೇಳಿದರು. ಈ ಹೊಸ ಘಟಕದಲ್ಲಿ ವರ್ಷಕ್ಕೆ 5,155 mm ಆರ್ಟಿಲರಿ ಶೆಲ್ಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಇದೆ. ಅತ್ಯಂತ ಗಮನಾರ್ಹ ವಿಷಯ ಏನೆಂದರೆ ಈ ಸಂಪೂರ್ಣ ಯೋಜನೆ ಕೇವಲ 1 ವರ್ಷದೊಳಗೆ ಪೂರ್ಣಗೊಂಡಿದೆ. ಸುಮಾರು 200 ಎಕರೆ ಪ್ರದೇಶದಲ್ಲಿ ಹರಡಿರುವ ಶಿರಡಿ ರಕ್ಷಣಾ ಕೈಗಾರಿಕಾ ವಲಯದಲ್ಲಿ ಇನ್ನೂ ಅನೇಕ ಯೋಜನೆಗಳು ಅಭಿವೃದ್ಧಿಯಾಗುತ್ತಿವೆ. ಇವುಗಳಲ್ಲಿ ರಾಕೆಟ್ ಲಾಂಚರ್ಸ್, ಲಾಂಗ್ ರೇಂಜ್ ರಾಕೆಟ್ ಕಾಂಪೋನೆಂಟ್ಸ್, ಆಟೋನಾಮಸ್ ಡ್ರೋನ್ಸ್ ಹಾಗೂ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಟೆಸ್ಟಿಂಗ್ ಫೆಸಿಲಿಟೀಸ್ಗಳು ಕೂಡ ಸೇರಿವೆ. ಒಟ್ಟಿನಲ್ಲಿ ನೋಡಿದರೆ ಒಂದು ಕಡೆ ಭಾರತ ತನ್ನದೇ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನದ ನಿರ್ಮಾಣಕ್ಕೆ ಸಿದ್ಧವಾಗುತ್ತಿದೆ. ಇನ್ನೊಂದು ಕಡೆ ದೇಶೀಯ ಖಾಸಗಿ ಕೈಗಾರಿಕೆಗಳ ಸಹಕಾರದಿಂದ ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ಭವಿಷ್ಯದ ಎಐ ಆಧಾರಿತ ಯುದ್ಧ ತಂತ್ರಜ್ಞಾನಗಳ ಉತ್ಪಾದನೆಯನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಮುಂದಿನ ಕೆಲವು ವರ್ಷಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪವರ್ ಆಗಿ ಹೊರಹೊಮ್ಮುವ ಎಲ್ಲಾ ಸೂಚನೆಗಳು ಈಗ ಕಾಣಿಸುತ್ತಿವೆ. ಸ್ನೇಹಿತರೆ, ಭಾರತದ ಈ ಅಭಿವೃದ್ಧಿಯ ವಿಷಯವಾಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.